ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ಅವ್ರು ಕ್ಲೋಸ್ ಆಗಿರೋ ರೇಂಜಿಗೆ ನಿನ್ನ ಕಣ್ಣೀರು ವರ್ಕೌಟ್ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ. ಯಾವುದಕ್ಕೂ ದಂಡಂ ದಶಗುಣಂ ಅನ್ನೋ ಥರ ನಿನ್ನ ಹಳೆ ವರ್ಷನೇ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನಂಗೆ ಅನಿಸುತ್ತಪ್ಪ. ಬೇಡ, ಗೌತಮ್ ಏನು ಅನ್ನೋದು ಎಲ್ಲರಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳಾಗೆ ಮುಂದುವರೆದ್ರು ಇವನು ಮುಂದುವರಿಯಲ್ಲ. ಕೊನೆವರೆಗೂ ಇವನು ಮೀನಾ ಮೇಷ ಎಣಿಸ್ತಾನೆ ಕೂತಿರ್ತಾನೆ. ಅವನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅಣ್ಣ. ಹಾಗಂತ ನಾನೇನು ಮೈ ಮರೆತು ಕೂತ್ಕೊಳ್ಳಲ್ಲ. ಒಂದೊಂದು ಸರಿ ನಮ್ಮ ನಂಬಿಕೆ ಸುಳ್ಳಾಗತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ಅವರಿಬ್ಬರ ಮಧ್ಯೆ ಏನೇನು ನಡೀತಿದೆ ಅನ್ನೋದು ಪ್ರತಿಯೊಂದು ನನಗೆ ಗೊತ್ತಾಗಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಏನು ಮಾಡ್ತೀಯ ಸಿಸ್ಟರ್? ಹೇಳಿದ್ನಲ್ಲ, ಏನೋ ಒಂದು ಮಾಡ್ತೀನಿ ಅಂತ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗತ್ತೆ. ಸಿಸ್ಟರ್ ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಇರೋದು ನೋಡಿದ್ರೆ ಬ್ರಹ್ಮಾಸ್ತ್ರನೇ ಯೂಸ್ ಮಾಡ್ತಾಳೆ ಅಂತ ಅನಿಸುತ್ತೆ. ಓ, ಇವಾಗ ನೆನಪಾಯ್ತು ತಮಗೆ? ಹೇಳಿ. ಕೆಳಗಡೆ ಬಂದರೆ ಡೈರೆಕ್ಟಾಗಿ ಹೇಳ್ತೀನಿ. ಅಂದರೆ ನಾನು ನಿಮ್ಮ ಅಪಾರ್ಟ್ಮೆಂಟ್ ಹೊರಗಡೆನೇ ಇದ್ದೀನಿ. ಅದು ನಿಮ್ಮನ್ನು ನೋಡಬೇಕು ಅನಿಸ್ತು, ಆಗಿದ್ದಾಗಲಿ ಅಂತ ಬಂದ್ಬಿಟ್ಟೆ. ಐ ಮೀನ್, ಈ ಲವ್ ಅನ್ನೋದಕ್ಕೆ ಟೈಮ್ ಸೆನ್ಸೇ ಇರಲ್ಲ ಅಲ್ವಾ? ಹಲೋ ಹಲೋ, ಭಾವಂತಮ್ಮ ಇಲ್ಲ. ಹಲೋ ಭಾವಂತಮ್ಮ, ಸ್ವಲ್ಪ ಮೇಲ್ಗಡೆ ನೋಡ್ರಿ. ಹಾಯ್. ಇಲ್ಲಿ ಯಾಕ್ರಿ ಬರೋದಕ್ಕೆ ಹೋದ್ರಿ? ಯಾರಾದ್ರೂ ನೋಡಿದ್ರೆ ಕಷ್ಟ. ಅಯ್ಯೋ ಬನ್ರಿ ಕೆಳಗಡೆ ಫಸ್ಟು. ಕೆಳಗಡೆನಾ? ನೋ ನೋ ನೋ, ಇಟ್ಸ್ ಇಂಪಾಸಿಬಲ್. ನೀವು ಪ್ಲೀಸ್ ಇಲ್ಲಿಂದ ಹೋಗಿ, ನಂಗೆ ಭಯ ಆಗ್ತಿದೆ. ರೀ ಪ್ಲೀಸ್ ಬನ್ರಿ. ಕರ್ಮ. ಸರಿ, ಬಂದೆ. ಓಕೆ. ರೀ, ಯಾಕ್ರಿ ನಮ್ಮ ಮನೆ ತರ ಚಾಕ್ಲೇಟ್? ಸಾರಿ. ರೀ ಏನ್ರಿ ಎಲ್ಲ ಒಬ್ಬರೇ ತಿಂತಾ ಇದ್ದೀರಾ? ನಮಗೊಂದು ಸ್ವಲ್ಪ ಕೊಡ್ರಿ, ಅದರಲ್ಲಿ ನಂದು ಪಾಲಿದೆ. ನಾನು ನಿಮಗೆ ಕೊಡಲ್ಲ. ನನಗೆ ಕೆಟ್ಟ ಕೂತು ಇದೆ, ಅದಕ್ಕೆ ನಾನು ಒಬ್ಬಳೇ ತಿಂತಾ ಇದ್ದೆ. ಎಲ್ಲ ಖಾಲಿ. ತಗೊಳ್ಳಿ, ಇದು ನಿಮಗೆ. ಇಟ್ಸ್ ಓಕೆ ಕಣ್ರಿ, ನೀವು ನಂಗೆ ಏನೇ ಕೊಟ್ಟರು ನಂಗೆ ಖುಷಿ ಆಗುತ್ತೆ. ಇವನ್ ಈ ಖಾಲಿ ರ್ಯಾಪರ್ ಕೂಡ ಒಂಥರ ಲವ್ ಲೆಟರ್ ಥರ ಫೀಲ್ ಆಗುತ್ತೆ ನಂಗೆ. ಸರಿ, ನಾಳೆ ನಾವೊಂದು ಲಾಂಗ್ ರೈಡ್ ಹೋಗೋಣವಾ? ಲಾಂಗ್ ರೈಡಾ? ಹಾಂ. ಏನಕ್ಕೆ? ಸಿ, ನನ್ನ ಇಂಟೆನ್ಷನ್ ಏನು ಅಂದರೆ, ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಡೌನ್ ದಿ ಲೈನ್ ನಮ್ಮ ಫ್ಯೂಚರ್ ಒಂಥರ ಚೆನ್ನಾಗಿರುತ್ತೆ ಅಂತ. ನಮ್ಮಿಬ್ರ ಮಧ್ಯೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ. ಸಿ, ಯಾವುದೇ ರಿಲೇಷನ್ಶಿಪ್ಪಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಫಸ್ಟ್ ಸ್ಟೆಪ್ ಅಲ್ವಾ? ಬಟ್ ನಾವಿಬ್ರು ಈಗ ಆ ಫಸ್ಟ್ ಸ್ಟೆಪ್ನ ಬೈಪಾಸ್ ಮಾಡಿ ಡೈರೆಕ್ಟ್ ಲವ್ಗೆ ಜಂಪ್ ಆಗಿಬಿಟ್ಟಿದ್ದೀವಿ. ಸೊ ಆ ಮಿಸ್ಟೇಕ್ನ ನಾವು ಸರಿ ಮಾಡ್ಕೋಬೇಕು ಅಂದರೆ ಲಾಂಗ್ ರೈಡ್ ಹೋಗಲೇಬೇಕು. ಬಟ್ ಯು ಡೋಂಟ್ ವರಿ, ರೈಡ್ ಮಾತ್ರ ಸೂಪರ್ ಆಗಿರುತ್ತೆ, ತುಂಬಾ ಮೆಮೊರಬಲ್ ಆಗಿರುತ್ತೆ. ಎನಿವೇಸ್, ಯು ಗೆಟ್ ರೆಡಿ, ನಾ ಹೊರಡ್ತೀನಿ.
ಸ್ವಲ್ಪ ಸ್ಮೈಲ್ ಮಾಡ್ರಿ. ನೈಸ್. ಓಕೆ, ಥ್ಯಾಂಕ್ಸ್ ಫಾರ್ ದಿಸ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಬಾಯ್. ನಾನು ನನ್ನ ರೂಮಲ್ಲಿ ಇದ್ದೀನ ಅಥವಾ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಇದ್ದೀನ ಅಂತ ಅರ್ಥ ಆಗ್ತಿಲ್ಲ. ಯಾರು ಇಷ್ಟೊಂದು ಹೂ ತರಿಸಿದ್ದು? ಹೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದೆ ಹೂಗಳು? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇದೆಲ್ಲ ನೀವು ತಂದ್ರ? ಇದು ಅಫ್ಕೋರ್ಸ್. ಇಷ್ಟೆಲ್ಲ ಹೂವು ಯಾಕೆ ತರ್ಸಕ್ ಹೋದ್ರಿ? ಮೈ ಗಾಡ್, ನಾನು ನನ್ನ ರೂಮಲ್ಲಿ ಇದ್ದೀನಾ ಅಥವಾ ಲಾಲ್ಬಾಗಲ್ಲಿರೋ ಫ್ಲವರ್ ಶಾಪ್ ಬಂದಿದ್ದೀನ ಅಂತ ಅಷ್ಟು ವೆರೈಟೀಸ್ ಹೂವಿದೆ. ಮೈ ಗಾಡ್. ನೆನ್ನೆ ನೀವು ಪಾರ್ಥನ ಹತ್ರ ಮಾತಾಡುವಾಗ ನಿಮ್ಗೆ ಹೂಗಳು ಇಷ್ಟ ಅಂತ ಹೇಳಿದ್ರಿ. ಯೂಶಲ್ ಆಗಿ ಹುಡುಗಿಯರಿಗೆ ಒಳ್ಳೆ ಒಳ್ಳೆ ಕಾಸ್ಟ್ಯೂಮ್ಸು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಹೂವು ಹುಡುಗಿರ್ ಫೇವ್ರೇಟಾ? ಅದಕ್ಕೆ ತರಿಸ್ದೆ. ಅದಕ್ಕೆ ಹೋಲ್ಸೇಲ್ ಆಗಿ ಮಾರ್ಕೆಟ್ ತರಿಸ್ಬಿಡೋದಾ? ತರಿಸ್ಲೇಬೇಕಾಯ್ತು. ನೀವು ಹೂಗಳು ಇಷ್ಟ ಅಂತ ಹೇಳಿದ್ರಿ, ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಹೂವು ಇಷ್ಟ ಅಂತ ಹೇಳಿಲ್ವಲ್ಲ. ಸೊ ನಾನು ಕನ್ಫ್ಯೂಷನ್ ಅಲ್ಲಿದ್ದೆ. ಸರಿ, ಮಾರ್ಕೆಟ್ ಅಲ್ಲಿ ಇರೋ ಬರೋ ಹೂನೆಲ್ಲ ತರಿಸ್ಬಿಟ್ಟೆ. ಅಯ್ಯೋ, ಅದಕ್ಕೆ ಇಷ್ಟೆಲ್ಲ ಯಾಕೆ ಮಾಡಕ್ ಹೋದ್ರಿ? ನನಗೊಂದು ಮಾತು ಕೇಳಿದ್ರೆ ಹೇಳ್ತಿದ್ನ ನನ್ಗೆ ಯಾವ ಹೂ ಇಷ್ಟ ಅಂತ. ಕೇಳಿದ್ರೆ ಸರ್ಪ್ರೈಸ್ ಎಲಿಮೆಂಟ್ ಮಿಸ್ ಆಗ್ಬಿಡ್ತಿತ್ತಲ್ಲ. ನಿನ್ನೆ ನೀವು ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟು ನನಗೆ ಸರ್ಪ್ರೈಸ್ ಕೊಟ್ಟಿದ್ರಿ. ಸೊ ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಇದನ್ನ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು, ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸರ್ಪ್ರೈಸ್. ಇದೆಲ್ಲ ನೀವು ನನಗೋಸ್ಕರ ಮಾಡಿದ್ರಾ? ನಿಜವಾಗ್ಲೂ? ಹೂ ಕಣ್ರಿ, ನಿಮಗೋಸ್ಕರ ತರಿಸಿದ್ದು. ಅದು ಸರಿ, ಇವಾಗ ಹೇಳಿ, ನಿಮಗೆ ಯಾವ ಹೂ ಅಂದರೆ ಇಷ್ಟ? ನೀವೇ ಗೆಸ್ ಮಾಡಿ ನನಗೆ ಯಾವ ಹೂ ಇಷ್ಟ ಅಂತ. ನಾನಾ? ಅಯ್ಯೋ, ಇದು ನಿಮ್ಗೊಂದು ಟಾಸ್ಕು. ನನಗೆ ಯಾವ ಹೂ ಇಷ್ಟ ಅಂತ ನೀವು ಗೆಸ್ ಮಾಡಿದ್ರೆ ನಾನು ಅನ್ಕೊಂಡಾಗ ಆಗತ್ತೆ. ಓ, ಈಗ ನೀವು ಅನ್ಕೊಂಡಿದ್ದಾಗಬೇಕು ಅಂದರೆ ನಿಮ್ಗೆ ಇಷ್ಟವಾದ ಹೂ ಯಾವುದು ಅಂತ ನಾನು ಗೆಸ್ ಮಾಡಬೇಕು. ಕರೆಕ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.